ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವ ಬದಲಾವಣೆ ವಿಷಯ ಎಲ್ಲ ಬಂದಾಗ ಸಿದ್ದರಾಮಯ್ಯ ಆಪ್ತರು ಅವ್ರ ಬೆನ್ನಿಗೆ ನಿಲ್ತಾ ಇದ್ರು, ಅವ್ರದೇ ರೀತಿಯ ಲಾಭಿಯನ್ನು ನಡೆಸ್ತಾ ಇದ್ರು. ಬಟ್ ಈ ಸಲ ಸಿದ್ದರಾಮಯ್ಯ ಆಪ್ತರು ಅವ್ರಿಗೆ ಕೈ ಕೊಟ್ರು ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ. ಅದಕ್ಕೆ ಉತ್ತರವನ್ನ ಸತೀಶ್ ಜಾರಕಿಹೊಳಿ ಕೊಟ್ಟಿದ್ದಾರೆ. ಯಾರನ್ನು ಕೇಳಿ ಹೈಕಮಾಂಡ್ ನಿರ್ಧಾರವನ್ನ ಮಾಡಲ್ಲ, ಹಿಂದೆ ಒಪ್ಪಂದ ಆಗಿತ್ತು, ಆ ಹಿಂದಿನ ಒಪ್ಪಂದದಂತೆ ತೀರ್ಮಾನ ಆಗಿದೆ ಅಷ್ಟೇ ಅಂತ ಬೆಂಗಳೂರಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಾಸಕರು ಸಹಿಯನ್ನ ಮಾಡಿದ್ರು ಅನ್ನೋದೆಲ್ಲ ವದಂತಿ. ಸಿದ್ದು ವಿರುದ್ಧ ಸಹಿ ಸಂಗ್ರಹವನ್ನ ಯಾರೂ ಮಾಡಿಲ್ಲ. ಸಿದ್ದರಾಮಯ್ಯ ವಿರುದ್ಧ ಸಹಿ ಸಂಗ್ರಹ ಅದೆಲ್ಲ ವದಂತಿಗಳಷ್ಟೇ, ಅಂತೆ ಕಂತೆ. 37 ಜನ ಸಹಿ ಹಾಕಿದ್ರೆ ಉಳಿದವ್ರು ಹಂಗಾದ್ರೆ ಎಲ್ಲಿ ಹೋದ್ರು? ಒಪ್ಪಂದದ ಪ್ರಕಾರನೇ ಸಿಎಂ ಬದಲಾವಣೆ ಆಗಿದೆ. ಇದು ವರಿಷ್ಠರ ನಿರ್ಧಾರ, ಇಲ್ಲಿ ಶಾಸಕರ ಪಾತ್ರ ಇಲ್ಲ ಅಂತೇಳಿ ಬೆಂಗಳೂರಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದವರು ಅವ್ರಿಗೆ ಕೈ ಕೊಟ್ಟರು ಲಾಸ್ಟ್ ಮಿನಿಟ್ ಅಲ್ಲಿ ಅಂತ ಹೇಳಿ ಚರ್ಚೆಗಳು ನಡೀತಾ ಇತ್ತು. ಈ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಇದು ಹೈಕಮಾಂಡ್ ನಾಯಕರ ನಿರ್ಧಾರ. ಈ ಹಿಂದೆ ಒಪ್ಪಂದ ಆಗಿತ್ತು ಪವರ್ ಶೇರಿಂಗ್ ಬಗ್ಗೆ, ಅದರಂತೆ ಈಗ ನಿರ್ಧಾರ ಆಗಿದೆ ಅಂತ ಹೇಳಿದ್ದಾರೆ. ಅವ್ರೇನು ಯಾರು ಕೇಳಿ ಏನೋ ಡಿಸಿಷನ್ ತಗೊಂಡಿಲ್ಲ. ಮುಂಚೆ ಏನು ಅಗ್ರಿಮೆಂಟ್ ಆಯ್ತು ಅದ್ರ ಪ್ರಕಾರ ಡಿಸಿಷನ್ ತಗೊಂಡ್ರೆ ಇದರಲ್ಲಿ ಯಾರು ಹೇಳೋದು ಕೇಳೋದು, ಅವ್ರು ಸಹಿ ಮಾಡಿದ್ರು ಇವ್ರು ಸಹಿ ಮಾಡಿದ್ರು ಅದು ವಾಪ ಅಷ್ಟೇ. ಇದು ಇದರಲ್ಲಿ ಯಾರು ಕೇಳಿ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಡೆಲ್ಲಿ ಹಂತಲ್ಲಿ ಆಗಿದೆ ನಾವು ಹೇಳ್ತೀವಲ್ಲ, ಡೆಲ್ಲಿಯಲ್ಲಿ ಆಗಿದೆ ನಮ್ಗೆ ಗೊತ್ತಿಲ್ಲ, ಪದೇ ಪದೇ ನಾವು ಹೇಳಿದ್ದೀವಿ. ಡೆಲ್ಲಿಯಲ್ಲಿ ನಿರ್ಣಯ ಆಗಿತ್ತು, ಅಲ್ಲೇ ಅದನ್ನು ಮುಗಿಸಿದ್ದಾರೆ. ಮತ್ತು ಇನ್ನೇನು ಬೆಂಗಳೂರಲ್ಲಿ ಅದನ್ನು ಚರ್ಚೆ ಮಾಡೋದ್ರಲ್ಲಿ ಇಲ್ಲ ಇನ್ಸರಿ ಪ್ರಶ್ನೆ ಇಲ್ಲ. ಈಗ ಹೈಕಮಾಂಡ್ ಡಿಸಿಷನ್ ತೊಗೊಂಡ್ಮೇಲೆ ಪ್ರಶ್ನೆ ಬರೋದಿಲ್ಲ. ಅದು ಸುಳ್ಳು, ಅದೆಲ್ಲ ಸುಳ್ಳು, ಯಾರು ಮಾಡಿಲ್ಲ. 37 ಜನ ಮಾಡ್ರೆ ಮತ್ತೆ 200 ಜನ ಅವ್ರ ಅಭಿಪ್ರಾಯ ಬೇಡ. 37 ಜನ ಮಾಡ್ರೆ 200 ಜನದ ಅಭಿಪ್ರಾಯ ಕೇಳಬೇಕಲ್ಲ. ಹಂಗೆ ಸುಮ್ಮನೆ ಯಾರೋ ಅದು ಹಾಕಿದಾನಂತೆ ಅದೇ ಚರ್ಚೆ ಬೇಡದು. ಮತ್ತು ಅವರೇ ಹೀರೋ ಆದಲ್ಲ 37 ಜನ, 200 ಜನ ಎಲ್ಲಿ ಹೋದ್ರೆ ಪ್ರಶ್ನೆ. ಅದೆಲ್ಲ ಸುಳ್ಳು, ಯಾರೋ ಅವರ ಹಾಕಿದಾರೆ ವಾಟ್ಸಪ್ದಲ್ಲಿ ಟ್ವೀಟ್ ಮಾಡೋಂತ ಪ್ರಮುಖ ಆಗೋಲ್ಲ. ಅದು ಯಾವುದೇ ಸಹಿ ಹೋಗಿಲ್ಲ, ಯಾರು ಚರ್ಚೆನೂ ಮಾಡಿಲ್ಲ, ಒಪ್ಪಂದ ಪ್ರಕಾರ ಆಗಿದೆ ಅಷ್ಟೇ. ಅದರಲ್ಲಿ ಆಗೋದು ಏನು ಅವ್ರೇನು ಯಾರು ಕೇಳಿ ಏನೋ ಡಿಸಿಷನ್ ತಗೊಂಡಿಲ್ಲ. ಅಹಿಂದ ಹೊಸ ನಾಯಕತ್ವ ಉದಯ ಆಗಲೇಬೇಕು. ಸಿದ್ದರಾಮಯ್ಯ ನಂತರ ಆ ಸ್ಥಾನ ತುಂಬೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರಾದರೂ ಒಬ್ರು ಆ ಧ್ವಜವನ್ನ ಹಿಡಿಲೇಬೇಕಲ್ವಾ? ಸೊ ನಾನು ಆ ಪ್ರಯತ್ನವನ್ನ ಸ್ಥಾನವನ್ನ ತುಂಬೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಈ ಹಿಂದೆನೂ ಅಷ್ಟೇ ಮುಖ್ಯಮಂತ್ರಿ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಹೆಸರು ಕೇಳಿ ಬಂದಿತ್ತು ಪದೇ ಪದೇ. ಪವರ್ ಶೇರಿಂಗ್ ವಿಷಯ ಮುನ್ನೆಲೆಗೆ ಬಂದಂತ ಸಂದರ್ಭದಲ್ಲಿ ಅದಾದ್ಮೇಲೆ ಸಿದ್ದರಾಮಯ್ಯ ಅವರು ಅಹಿಂದ ವರ್ಗದ ನಾಯಕ, ಮಾಸ್ ಲೀಡರ್, ಅಂದ್ರೆ ಈ ಅಹಿಂದ ವರ್ಗ ಸ್ಥಾನವನ್ನ ತುಂಬೋದಕ್ಕೆ, ನಾಯಕತ್ವ ತುಂಬೋದಕ್ಕೆ ಸತೀಶ್ ಜಾರಕಿಹೊಳಿ ಅರ್ಹರಿದ್ದಾರೆ ಅಂತಲೂ ಚರ್ಚೆಗಳಾಗ್ತಿತ್ತು. ನಾನು ಅಹಿಂದ ಹೊಸ ನಾಯಕತ್ವಕ್ಕೆ ರೆಡಿ ಇದ್ದೀನಿ ಅನ್ನೋ ಮಾತನ್ನ ಸತೀಶ್ ಹೇಳಿದ್ದಾರೆ. ಹೇಳಿದ್ರೆ ಅದು ಅಲ್ಲ, ಅವ್ರು ಆಲ್ರೆಡಿ ಹೇಳಿದ್ದಾರೆ, ಅದು ಕರೆಕ್ಟ್. ಅದ್ರ ತಕ್ಕ ನಾವು ಕೆಲಸ ಮಾಡಬೇಕು, ನಡಿಬೇಕು. ಎಷ್ಟು ಜನ ಅಹಿಂದ ಅಂದ್ರೆ ಸುಮಾರು ಒಂದು 500 ಜಾತಿ ಇದೆ, ಸುಮಾರು ಸಂಖ್ಯೆ ಇದೆ. ಅವನ್ನೆಲ್ಲ ವಿಶ್ವಾಸ ತಗೊಳ್ಳಿಕ್ಕೆ ಆದಾಗ 5 ಆಗ್ತೀವಿ. ಅದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮಾಡ್ತೀವಿ, ಖಂಡಿತವಾಗಿ ಮಾಡ್ತೀವಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ಒಂದ್ ಕಡೆ ಸಿದ್ದರಾಮಯ್ಯ ಆಪ್ತ ಬಣ್ಣೆ ಲಾಸ್ಟ್ ಮಿನಿಟ್ ಅಲ್ಲಿ ತಿರುಗಿ ಬಿತ್ತ. ಸೊ ಯಾರ್ಯಾರ ಹೆಸರು ಆ ಬಗ್ಗೆ ಕೇಳಿ ಬರ್ತಾ ಇದೆ. ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಬಲ ಇಲ್ಲದೆ ಸತೀಶ್ ಜಾರಕಿಹೊಳಿ ಅಹಿಂದ ವರ್ಗದ ನಾಯಕನಾಗಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗಿಯೂ ಶರ್ಮಿತಾ, ಸಿಎಂ ಸಿದ್ದರಾಮಯ್ಯನವರ ಪದಚ್ಯುತಿಯಿಂದ ಅವರ ಒಂದು ಆಪ್ತರ ಕೈವಾಡ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾ ಸಿದ್ದರಾಮಯ್ಯನವರ ಅಭಿಮಾನಿಗಳು ವಾಗ್ದಾಳಿಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಎಸ್ಪೆಷಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಫೋಟೋವನ್ನು ಹಾಕೋದ್ರ ಮುಖಾಂತರ 37 ಮಂದಿ ಶಾಸಕರ ಸಹಿ ಸಂಗ್ರಹ ಮಾಡಿ ಹೈಕಮಾಂಡ್ಗೆ ರವಾನೆ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ತುಂಬಾ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಈ ಸಂಬಂಧವಾಗಿ ಇವತ್ತು ಮಾಧ್ಯಮಗಳು ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಅವರು ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನು, ಇವತ್ತಲ್ಲ ನಾಳೆಗೆ ಸಿಎಂ ಸಿದ್ದರಾಮಯ್ಯನವರು ಪದಚ್ಯುತಿಗಳಿಗೆ ಅಧಿಕಾರದಿಂದ ಇಳಿಲೇಬೇಕಾಗಿತ್ತಲ್ವಾ, ಅಧಿಕಾರದಿಂದ ಇಳಿದಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಜೊತೆಗೆ ಅಂದ್ರೆ ಎಲ್ಲ ಒಂದ್ ಕಡೆಯಾಗಿ ಏನೋ ಅವ್ರು ಸಹಿ ಮಾಡಿದ್ರು ಇವ್ರು ಸಹಿ ಮಾಡಿದ್ರು ಅನ್ನುವಂಥದ್ದು ಎಲ್ಲವೂ ಕೂಡ ಊಹಾಪೋಹ. ಹಾಗಾದ್ರೆ ಇನ್ನೊಂದು 37 ಮಂದಿ ಸಹಿ ಹಾಕಿದ್ರೆ ಇನ್ನು 100 ಮಂದಿ ಎಲ್ಲೋದ್ರು? 37 ಮಂದಿ ಸ್ಟ್ರಾಂಗ್ ಆದ್ರಲ್ವಾ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಇದೀಗ ನಾನಾ ವ್ಯಾಖ್ಯಾನಗಳಿಗೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಇವತ್ತಲ್ಲ ನಾಳೆ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರದಿಂದ ಇಳಿಬೇಕಾಗಿತ್ತು, ಹೊಸ ಅಹಿಂದ ನಾಯಕತ್ವ ಉಟ್ಕೊಳ್ಳಲೇಬೇಕಲ್ವಾ? ಹಾಗಾಗಿ ಹೊಸ ಅಹಿಂದ ನಾಯಕತ್ವದ ಧ್ವಜವನ್ನ ನಾನು ಹಿಡಿತೀನಿ,
ಆ ಒಂದು ಸಿಎಂ ಸಿದ್ದರಾಮಯ್ಯರ ನಾಯಕತ್ವವನ್ನ, ಸಿಎಂ ಸಿದ್ದರಾಮಯ್ಯರ ಸ್ಥಾನವನ್ನ ನಾನು ತುಂಬೋದಕ್ಕೆ ಪ್ರಯತ್ನ ಪಡ್ತೀನಿ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಶರ್ಮಿತಾ, ಸಿಎಂ ಸಿದ್ದರಾಮಯ್ಯರ ಪದಚ್ಯುತಿಯ ಹಿಂದೆ ಅವರ ಒಂದು ಆಪ್ತರು ಇದ್ದಾರೆ. ಅವರ ಒಂದು ಆಪ್ತರು ಅವರ ಬೆನ್ನಿಗೆ ನಿಲ್ಲಿಲ್ಲ ಕೊನೆ ಕ್ಷಣದಲ್ಲಿ ಅನ್ನುವಂಥ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇತ್ತು. ಮತ್ತೊಂದು ಕಡೆಗೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯರ ಅಭಿಮಾನಿಗಳು ತೀವ್ರವಾಗಿ ಹರಿಹಾಯ್ತಾ ಇದ್ದಾರೆ. ಮತ್ತೊಂದು ಕಡೆಯಾಗಿ ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಸೇರಿದಂತೆ ಕೆಲವರ ಭಾವಚಿತ್ರವನ್ನು ಹಾಕೋದ್ರ ಮುಖಾಂತರ ನಂಬಿಕೆ ದ್ರೋಹಿಗಳು ಬೆನ್ನಿಗೆ ಚೂರಿ ಹಾಕಿದ್ರು ಅನ್ನುವಂಥ ಒಂದು ನಿಟ್ಟಲ್ಲಿ ತೀವ್ರವಾದಂತಹ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂತದ್ದು. ಎಸ್ಪೆಷಲಿ ಯಾರನ್ನು ಹೇಳಿ ಕೇಳಿ ಇದನ್ನ ಏನು ತೀರ್ಮಾನ ಮಾಡಿಲ್ಲ, ನಮ್ಮನ್ನ ಕೇಳಿ ಡಿಸಿಷನ್ ತೆಗೆದುಕೊಂಡಿಲ್ಲ, ಇದೆಲ್ಲವೂ ಕೂಡ ದೆಹಲಿ ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ಇದು ತೀರ್ಮಾನ ಆಗಿಲ್ಲ, ನಮ್ಮ ಅಭಿಪ್ರಾಯವನ್ನು ಕೂಡ ಕೇಳಿಲ್ಲ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಈ ಒಂದು ವಿಚಾರಕ್ಕೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಯಾರೋ ಒಬ್ಬ ಏನು ಪೋಸ್ಟ್ ಆಗ್ತಾ ಅಂತೇಳಿ ಆ ಒಂದು ಪೋಸ್ಟ್ಗೆ ಮಹತ್ವ ಕೊಡಬೇಕಾಗಿಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಅವರು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಈ ಮೂಲಕವಾಗಿ ಏನು ಸಿಎಂ ಸಿದ್ದರಾಮಯ್ಯರ ಪದಚ್ಯುತಿಯ ಹಿಂದೆ ನಮ್ಮ ಕೈವಾಡ ಇಲ್ಲ ಅನ್ನುವಂಥ ಒಂದು ಸ್ಪಷ್ಟನೆಯನ್ನ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರುವಂತದ್ದು. ಶರ್ಮಿತಾ, ತಿಮ್ಮೇಗೌಡ, ನಾನು ಕೇಳ್ತಾ ಇದ್ದೆ, ಈಗ ಅಹಿಂದ ವರ್ಗದ ನಾಯಕನಾಗೋದಕ್ಕೆ, ನಾಯಕತ್ವ ವಹಿಸ್ಕೊಳ್ಳೋಕೆ ನಾನ್ ರೆಡಿ ಅಂತ ಹೇಳಿ ಡೈರೆಕ್ಟ್ ಆಗಿ ಮೀಡಿಯಾದವ್ರ ಮುಂದೆ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಚೂರಿ ಹಾಕಿದ್ರು ಸತೀಶ್ ಜಾರಕಿಹೊಳಿ ಅಂತಲೂ ಚರ್ಚೆಗಳು ನಡೀತಿರೋದ್ರಿಂದ, ಈಗ ನನ್ನ ನಾಯಕತ್ವ ಆಗಬಹುದು ಅಹಿಂದ ವರ್ಗಕ್ಕೆ ಅಂತ ಹೇಳ್ತಿರೋದ್ರಿಂದ ಸಿದ್ದರಾಮಯ್ಯ ಅವರು ಇದಕ್ಕೆ ಎಷ್ಟು ಸಪೋರ್ಟಿವ್ ಆಗಿ ನಿಲ್ಬಹುದು ಸತೀಶ್ ಅವ್ರಿಗೆ? ಸಿಎಂ ಸಿದ್ದರಾಮಯ್ಯನವರ ಬೆಂಬಲ ಇಲ್ಲದೆ ಯಾವುದೇ ಕಾರಣಕ್ಕೂ ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಅವರು ಆ ಒಂದು ಸ್ಥಾನವನ್ನು ತುಂಬೋದಕ್ಕೆ ಸಾಧ್ಯವಿಲ್ಲ. ಸಿಎಂ ಸಿದ್ದರಾಮಯ್ಯನವರ ಬೆಂಬಲದೊಂದಿಗೆ, ವಿಶ್ವಾಸದೊಂದಿಗೆ ಆ ಸ್ಥಾನವನ್ನು ತುಂಬಬೇಕಾಗುತ್ತೆ. ಮತ್ತೊಂದು ಕಡೆಯಾಗಿ ಪಕ್ಷದ ಸಾರಥ್ಯವನ್ನು ಕೂಡ ಮುನ್ನಡೆಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸ್ಟ್ರಾಟಜಿ ಏನು ಎಂಬುದೇ ಒಂದು ಗಮನಾರ್ಹವಾದಂತಹ ಒಂದು ವಿಚಾರ. ಯಾಕಂತ ಹೇಳಿದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕೊಡ್ತಾ ಇರ್ತಕ್ಕಂಥದ್ದೇ ಸಿಎಂ ಸಿದ್ದರಾಮಯ್ಯನವರ ನಂತರ ಅಹಿಂದ ಸ್ಥಾನವನ್ನ ತುಂಬೋದು, ಅಹಿಂದ ಮತಗಳನ್ನ ಕ್ರೋಢೀಕರಣ ಮಾಡುವಂತ ನಿಟ್ಟಲ್ಲಿ, ಅಹಿಂದ ಮತವನ್ನ ಹಿಡಿದಿಟ್ಕೊಳ್ಳುವಂತ ಒಂದು ನಿಟ್ಟಲ್ಲಿಯೇ ಸತೀಶ್ ಜಾರಕಿಹೊಳಿ ಅವರಿಗೆ ಪಿಸಿಸಿ ಪ್ರೆಸಿಡೆಂಟ್ ಅನ್ನ ಮಾಡ್ತಾ ಇರುವಂತದ್ದು. ಸೊ ಇದೀಗ ಸಿಎಂ ಸಿದ್ದರಾಮಯ್ಯನವರು ಒಂದ್ ಕಡೆಯಾಗಿ ಪದಚ್ಯುತಿಗೊಂಡಿದ್ದಾರೆ, ಅಂದ್ರೆ ಅಧಿಕಾರದಿಂದ ಕೆಳಗಡೆ ಇಳಿದಿದ್ದಾರೆ. ಈ ನಡುವೆ ಇದೀಗ ಇವತ್ತಲ್ಲ ನಾಳೆ ಸಿದ್ದರಾಮಯ್ಯನವರು ಸ್ಟೆಪ್ ಡೌನ್ ಆಗಬೇಕಾಗಿತ್ತು, ಆಗಿದ್ದಾರೆ. ಮತ್ತೊಂದು ಕಡೆಗೆ ನಮ್ಮನ್ನ ಯಾರನ್ನೂ ಕೂಡ ಹೇಳಿ ಈ ಒಂದು ನಿರ್ಧಾರವನ್ನ ಮಾಡಿಲ್ಲ ಅನ್ನುವಂತ ಒಂದು ಜಾರಕಿಹೊಳಿ ಅವರ ಹೇಳಿಕೆ ಇದೆಯಲ್ಲ, ಅದು ನಾನಾ ರೀತಿಯಾದಂತಹ ವ್ಯಾಖ್ಯಾನಗಳು ಕೂಡ ಕಾರಣವಾಗಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರ ಕ್ಯಾಂಪ್ನಿಂದ DK ಶಿವಕುಮಾರ್ ಅವರ ಕ್ಯಾಂಪ್ಗೆ ಶಿಫ್ಟ್ ಆದ್ರ ಅನ್ನುವಂಥ ಒಂದು ನಿಟ್ಟಲ್ಲಿಯೂ ಕೂಡ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಆಗ್ತಾ ಇರುವಂತಹ ಒಂದು ಚರ್ಚೆ ನಡುವೆ ಇವತ್ತಿನ ಈ ಒಂದು ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್ ನಾನಾ ವ್ಯಾಖ್ಯಾನಗಳು ಮತ್ತು ಸಾಕಷ್ಟು ಮಹತ್ವಕ್ಕೆ ಕಾರಣವಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಶರ್ಮಿತಾ, ಥ್ಯಾಂಕ್ ಯು ತಿಮ್ಮೇಗೌಡ ಈ ಕ್ಷಣದ ಮಾಹಿತಿಯನ್ನು ಕೊಡಿದ್ದಕ್ಕೆ.